ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿನ್ನೆಯಷ್ಟೇ ಮಡಿಕೇರಿ ಹೊರವಲಯದ ಮಂಗಳೂರು ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿ ಸಮೀಪ ಬೃಹತ್ ತಡೆಗೋಡೆಯೊಂದು ಬಿರುಕು ಬಿಟ್ಟು ಬಹಳ ಆತಂಕವನ್ನು ಸೃಷ್ಟಿ ಮಾಡಿತ್ತು. ರಾಷ್ಟ್ರೀಯ ಹೆದ್ದಾರಿ ಕೂಡ ಒಂದು ಕೊಚ್ಚಿ ಹೋಗುವಂತಹ ಅಥವಾ ಸಂಪರ್ಕ ಕಡಿತಗೊಳ್ಳುವಂತಹ ಒಂದು ಆತಂಕ ಎದುರಾಗಿತ್ತು. ಅದರ ಬೆನ್ನಲ್ಲೇ ಇವಾಗ ಇದೇ 275 ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಈ ಮದೆನಾಡು ಸಮೀಪ ಕರ್ತೋಜೆ ಎಂಬ ಒಂದು ಪ್ರದೇಶ ಇದೆ. ಅಲ್ಲಿ ಮತ್ತೊಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಅದು ಏನಂತಂದ್ರೆ ಇದು ನೋಡಿ, ರಾಷ್ಟ್ರೀಯ ಹೆದ್ದಾರಿ 275 ಈ ರಾಷ್ಟ್ರೀಯ ಹೆದ್ದಾರಿಯ ಅರ್ಧ ಭಾಗವನ್ನ ಭೂಮಿ ನುಂಗ್ತಾ ಇರೋದನ್ನ ನೋಡ್ಬೋದು. ಇಷ್ಟೊಂದು ಪ್ರಮಾಣದ ಮಣ್ಣು ಈ ರಾಷ್ಟ್ರೀಯ ಹೆದ್ದಾರಿಯ ಅರ್ಧ ಭಾಗಕ್ಕೆ ಬಂದು ಬಿದ್ದಿದೆ. ಇದು ಯಾರೋ ಮಾನವ ನಿರ್ಮಿತ ಆಗಿರುವಂತಹದ್ದಲ್ಲ. ಇದು ಪ್ರತಿ ವರ್ಷ ಕಳೆದ 3 ರಿಂದ 4 ವರ್ಷಗಳಿಂದ ಆಗ್ತಾ ಇರುವಂತಹ ಒಂದು ಅನಾಹುತ. ಇಷ್ಟೊಂದು ದೊಡ್ಡ ಪ್ರಮಾಣದ ಅಂದ್ರೆ ಗುಡ್ಡದ ರೀತಿಯ ಮಣ್ಣು ಇಲ್ಲಿ ಬಂದು ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಬೀಳುತ್ತೆ. ಇದು ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದು ಕೂಡ ಇನ್ನು ಕರೆಕ್ಟ್ ಆಗಿ ಒಂದು ಯಾರು ಕೂಡ ಅಧ್ಯಯನ ಮಾಡಿಲ್ಲ. ಆದರೆ ಪ್ರತಿ ವರ್ಷ ಮಳೆಗಾಲ ಬಂದಾಗಲೆಲ್ಲ ಈ ತರಹದ ಮಣ್ಣು ಭೂಮಿಯ ಒಳಗಿನಿಂದಲೇ ಒಂದು ರೀತಿಯಲ್ಲಿ ಉಕ್ಕಿ ಬರುವಂತದ್ದು, ಅಂದ್ರೆ ನೀರಿನ ಜೊತೆ ಮಿಶ್ರ ಆಗಿ ಉಕ್ಕಿ ಬಂದು ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಆಪೋಷಣೆ ತೆಗೆದುಕೊಳ್ಳುವಂತದ್ದು. ಇಲ್ಲಿ ಈ ಮಣ್ಣನ್ನು ನೋಡಿದ್ರೆ ಒಂದು ರೀತಿಯ ಬಿಳಿ ಬಣ್ಣದ ಈ ಸುಣ್ಣದ ಕಲ್ಲಿನ ಮಾದರಿಯಲ್ಲಿ ಇರುವಂತದ್ದು, ಅಂದ್ರೆ ಬರೀ ನೀರು ಮಿಶ್ರಿತವಾಗಿರುವಂತಹ ಕೆಸರು. ಇದು ಇಡೀ ಗುಡ್ಡನೇ ಅದೇ ರೀತಿ ಇದೆ. ಇದನ್ನ ಮೇಲೆ ಹತ್ಲಿಕ್ಕಾಗಲಿ ಇದರ ಮೇಲೆ ನಡಿಲಿಕ್ಕಾಗಲಿ ಆಗಲ್ಲ. ಬಹಳ ಒಂದು ವಿಚಿತ್ರ ವಿದ್ಯಮಾನ ಇದು. ಈ ತರಹದ ಮಣ್ಣು 2018ರಲ್ಲಿ ಇಲ್ಲಿ ಒಂದು ರಸ್ತೆ ಸಂಪರ್ಕ ಕೂಡ ಕಡಿತ ಆಗಿತ್ತು. ಅಂದ್ರೆ ಭೂಕುಸಿತ ಆಗಿ ರಸ್ತೆ ಸಂಪರ್ಕ ಕಡಿತ ಆಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಮೇಲ್ಭಾಗದಿಂದ ಮಣ್ಣನ್ನು ತೆಗೆಯಲಾಗಿತ್ತು. ಅದಾದ ಬಳಿಕ ಇಲ್ಲಿ ರಸ್ತೆ ನಿರ್ಮಾಣ ಮಾಡಿ ಆ ಕಡೆ ತಡೆಗೋಡೆಯನ್ನು ಕೂಡ ಮಾಡ್ತಾರೆ. ಆದರೆ ಅದಾದ ಬಳಿಕ ಕಳೆದ 3-4 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಮಣ್ಣು ಮತ್ತು ನೀರು ಉಕ್ಕಿ ಬರ್ತಾ ಇದೆ. ಈ ವರ್ಷವೂ ಕೂಡ ಕಳೆದ ಎಲ್ಲಾ ವರ್ಷಗಳಿಗಿಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ಮಣ್ಣು ಉಕ್ಕಿ ಬಂದಿರೋದನ್ನು ನಾವು ನೋಡ್ಬೋದು. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯ ಭಾಗದವರೆಗೆ ಇವಾಗ ಬಂದಿರೋದನ್ನು ಕೂಡ ನಾವು ನೋಡ್ಬೋದು. ಇದರಿಂದಾಗಿ ಸಹಜವಾಗಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವಂತಹ ವಾಹನಗಳಿಗೆ ಸಮಸ್ಯೆ ಆಗಿದೆ. ಯಾಕಂದ್ರೆ ಇದು ಸ್ವಲ್ಪ ತಿರುವಿನಲ್ಲಿ ಇರುವಂತದ್ದು, ಎದುರಿನಿಂದ ಬರುವಂತಹ ವಾಹನಗಳು ಕೂಡ ಕಾಣೋದಿಲ್ಲ. ಹಾಗಾಗಿ ಈಗಾಗಲೇ ಅಲ್ಲೊಂದು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಬರುವಂತಹ ವಾಹನಗಳಿಗೆ ಒಂದು ಎಚ್ಚರ ಕೊಡುವಂತಹ ಒಂದು ಸನ್ನಿವೇಶವನ್ನು ಕೂಡ ಕಾಣಬಹುದು. ಇನ್ನು ಇಲ್ಲಿಗೆ ಈ ಭೂಗರ್ಭ ಶಾಸ್ತ್ರ ತಜ್ಞರು ಭೇಟಿ ನೀಡಿ ಈ ತರ ಒಂದು ಕರ್ತೋಜಿಯಲ್ಲಿ ಈ ತರ ಒಂದು ಯಾಕೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಇಲ್ಲಿ ಬೇರೆ ಎಲ್ಲೂ ಆಗದೇ ಇರುವಂತಹ ಒಂದು ವಿಚಿತ್ರ ವಿದ್ಯಮಾನ ಇದು. ಆ ಕಡೆ ಇಷ್ಟೊಂದು ಸಹಸ್ರಾರು ಲೋಡ್ ಮಣ್ಣನ್ನು ಎಲ್ಲಿಂದೋ ತಂದು ಇಲ್ಲಿ ಸುರಿದ ರೀತಿಯಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಭೂಮಿಯೊಳಗಿಂದ ಉಕ್ಕಿ ಬರುವಂತದ್ದು. ಇದು ಯಾಕೆ ಈ ತರ ಆಗ್ತಿದೆ, ಈ ನೆಲ ಪದರದ ಒಳಗೆ ಭೂಗರ್ಭದೊಳಗೆ ಏನಾಗ್ತಿದೆ ಅನ್ನೋದನ್ನು ಕೂಡ ಈ ಭೂಗರ್ಭ ಶಾಸ್ತ್ರ ಇಲಾಖೆ ತಜ್ಞರು ಬಂದು ಅಧ್ಯಯನ ಮಾಡಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.